ರೀತಿ ಎತ್ತರಕ್ಕೆ ಹೋಗಿ ತಿನ್ನುತ್ತೆ ಎಲ್ಲಾ ತರದ ಬಳ್ಳಿಗಳನ್ನ. ಎಲ್ಲ ಪ್ರತಿಯೊಂದನ್ನು ಇದೇ ತರ ತಿನ್ನುತ್ತೆ ಸರ್ ಅದು. ಹಿಂಗ ಮೇಲೆ ಹಿಂಗ್ ಕಾಲಂಟ್ರ ಹಾಕಿ ತಿನ್ನೋದು ಸರ್ ಅದು. ಆದ್ರೆ ಅದೇ ಇದಾದ್ರೆ ಕುರಿ ಆದ್ರೆ ಇಲ್ಲ ಸರ್, ಇಲ್ಲಿ ಕೆಳಗಡೆ ಹುಲ್ಲು ತಿಂತ ಸರ್ ಅದು. ಇದೇ ಕುರಿ ತಿನ್ನುವ ಪದ್ಧತಿ ಆಗಿರುತ್ತೆ. ಕುರಿ ತಿನ್ನೋ ಪದ್ಧತಿ ಅಂದ್ರೆ ಸರ್ ಇದು ಹುಲ್ಲು ತಿನ್ನುತ್ತೆ ಸರ್ ಅದಷ್ಟೇ. ಕುರಿ ತಿನ್ನೋ ಇದು ಸರ್ ಕುರಿ ತಿನ್ನೋದು ಇದು ಹುಲ್ಲು ತಿನ್ನುತ್ತೆ ಸರ್ ಅದು. ಇದು ಮೇಲೆ ತಿನ್ನುವುದೇ ಇಲ್ಲ ಸರ್ ತಿನ್ನೋದಿಲ್ಲ. ಇದು ಹಿಂಗೆ ಸೆಂಡು ಭಕ್ಷಿ ಹಿಂಗೆ ತಿನ್ನೋದು ಸರ್, ಕೆಳಗಡೆ ಸರ್ ತಿನ್ನೋದು. ಮೇಕೆ ಬಂದು ಸರ್ ಅದೇ ರೀತಿ ತಿನ್ನೋದು. ಮೇಕೆ ಈ ರೀತಿ ಮೇಲಿನ ತಿನ್ನುತ್ತೆ, ಹಂಗೆ ತಿನ್ನೋದು ಸರ್ ಅದು. ಈಗ ವಿಶೇಷ ಅಂದ್ರೆ ನಿಮ್ಮ ಕುರಿ ಗುಂಪಿನೊಂದಿಗೆ ಆಡಿನ ಗುಂಪಿನೊಂದಿಗೆ ಹೌದು ಸರ್ ನಾಯಿಗಳಿದಾವೆ. ಏನ್ ಮಾಡ್ತಾ ಇವೆ ಕೆಲಸ? ಬರ್ತಾವಲ್ಲ ಸರ್, ತೋಳ ಬರ್ತಾವಲ್ಲ, ತೋಳನ ತಡೆಗಟ್ಲಿಕ್ಕೆ ನಾವು ಅವ್ನು ಇಟ್ಕೊಂಡಿದ್ದೀವಿ ಸರ್. ಅವ್ನು ಈಗ ಇವು ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ. ಯಾಕಂದ್ರೆ ನಾವು ಎಲ್ಲಾ ಕಡೆ ನೋಡ್ಕೊಂತಿರಕಲ್ಲ ಸರ್. ಅವ ಇದೆಲ್ಲ ಅಷ್ಟು ದೂರ ಬರ್ಲಿ ಅವು ಕಂಡಿಡಿತಾವ ಸರ್. ಅವು ನಾವು ಕಂಡಿಡಿಯಕ್ಕಾಗಲ್ಲ ಸರ್ ತೋಳನ. ಅವೇ ಕಂಡಿಡಿಯೋದು ಜಾಸ್ತಿ. ನಾವೇನೋ ಸ್ವಲ್ಪ ಹಿಂಗ ಹತ್ರಕ್ಕೆ ಬಂದಾಗ ಮಾತ್ರ ಕಂಡಿಡ್ತೀವಿ ಸರ್. ಅವು ದೂರ ಇದ್ದಂಗ್ಲ ಕಂಡಿಡಿತಾವ ಸರ್ ಅವು ನಾಯಿಗಳು. ಅಲ್ಲಲ್ಲ ತೋಳಗಳು ಏನ್ ಕಂಡಿಡಿತಾವಳೆ? ನಾವು ಸರ್ ಅವು ಅಷ್ಟು ದೂರ ಇರ್ಲಿ, ನಾವು ಇಲ್ಲೇ ಕುರಿ ಬಂದಾವ ಅಂತಂದು ಕುರಿ ಬಂದು ಹಿಡ್ಕೊಂಡು ಹೊತ್ಕೊಂಡು ಹೋಗ್ತಾವ ಸರ್. ಕುರಿನೆಲ್ಲ ಕುರಿ ಬಂದು ಹೊತ್ಕೊಂಡು ಹೋಗ್ಬಿಡ್ತಾವ ಸರ್. ಅವು ನಾಯಿಗಳಾದ್ರೆ ಸರ್ ಅವು ಅಷ್ಟು ದೂರ ಇರ್ಲಿ, ಅವು ಬರೋ ಸ್ಮೆಲ್ಲಿ ಕಂಡಿಡಿತಾವ ಸರ್ ನಾಯಿಗಳು. ಬಂತು ಇಲ್ಲಿ ತೋಳ ಬಂತಂತ ಕಂಡಿಡಿತಾವ ಸರ್. ಕುರಿನೆಲ್ಲ ಕಾಪಾಡ್ಲಿಕ್ಕೆ ನಾಯಿಗಳು ಸರ್, ನಾವೇನ್ ಮೇಯಿಸ್ಲಿಕ್ಕೆ ಅಷ್ಟ ಸರ್. ನಾಯಿಗಳು ಸರ್ ಕಾಪಾಡೋದು ನಮ್ಮನ್ನೆಲ್ಲ ಇಲ್ಲೆಲ್ಲ. ಸರ್ ಇವ್ರು ಯಾಕೆ ಮರಿನ ಯಾಕೆ ಎತ್ಕೊಂಡಿದ್ದಾರೆ? ಬೇರೆ ಕುರಿ ಹೋಯ್ತು ಸರ್, ಅದನ್ನ ತಗೊಂಬಂದಿದ್ದ ಸರ್. ಅಂದ್ರೆ ಏನರ್ಥ? ಅಲ್ಲಿ ನಮ್ಮ ಆ ಕಡೆ ಕುರಿ ಅರಿಸಾಡ್ತಾವ ಸರ್. ಆ ಕಡೆ ಬೇರೆ ಕುರಿ ಆಗಿದ್ರೆ ಅವು ಮೇಯಕ್ ಬಿಡುದಿಲ್ಲ. ನಮ್ಮ ಕುರಿ ಎಲ್ಲ ಒಟ್ಟಿಗಿದ್ರೆ ನಮ್ಮರೆಲ್ಲ ಇಲ್ಲೇ ಇದಾರ ಅಂತಂದ ಕಂಡಿಡಿತಾವ ಸರ್ ಇವು. ಈ ಕುರಿ ಒಟ್ಟಿಗಿದ್ದವ್ರು ಯಾರಿದ್ದಾರೆ ಇಲ್ಲಿ? ಇವ್ರೆ ಸರ್. ಎಲ್ಲಿದೆ ಅವ್ರ ಕುರಿಗಳು? ಇವ ಸರ್ ಇವ ಅವರು. ಇದು ಸೆಕ್ಯೂರಿಟಿ ಗಾರ್ಡ್? ಹೌದು ಸರ್, ಸೆಕ್ಯೂರಿಟಿ ಗಾರ್ಡ್ ಅದು ನಿಮ್ಮ ಹಿಂದೆ ಇರುತ್ತೆ. ಹೌದು ಸರ್, ನಮ್ಮ ಹಿಂದೆ ಇರುತ್ತೆ ಅದು. ಈಗ ನೀವು ನಿಮ್ಮ ಕುರಿ ಕರೆಯುವುದಾದ್ರೆ ಹೇಗೆ ಕರಿತೀರಾ? ಟರ್ರೆ ಅಂತ ಕರಿತೀವಿ. ಟರ್ರೆ ಬಂತೆ ನೋಡಿ ಸರ್. ಟರ್ರೆ 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 ಟರ್ರೆ. ಏನಿದು ಅದಕ್ಕೆ? ಅದ್ರ ಮಗ ಐತಲ್ಲ ಸರ್, ಅದು ಕಂಡಿಡಿತತ್ತ ಸರ್. ಅದು ಅರ್ಶಿ. ಯಾವುದು? ಇದ್ರ ಮಗ ಸರ್ ಅದು. ಹೌದು ಸರ್, ಕಂಡಿಡಿತ ಸರ್. ಅದ್ರ ಸ್ಮೆಲ್ಲಿಂದ ಕಂಡಿಡಿತಾವ ಸರ್. ಅರಿಸಿ ಆಡಿತಾವಲ್ಲ, ಅರಿಸಿದ್ರಾಗ ಕಂಡಿಡಿತಾವ. ಇದೇ ನನ್ನ ತಾಯಿ, ಇದೇ ನನ್ನ ಮಗಳಂತ ಸರ್. ಇದ್ರ ಸ್ಮೆಲ್ ಇರುತ್ತೆ ಸರ್. ಅದ್ರದ್ದು ಆ ಸ್ಮೆಲ್ಲಿಂದ ಕಂಡಿಡಿತಾವ ಸರ್. ಏನ್ ಮಾಡುತ್ತೆ? ಕಂಡಿಡಿತ ಸರ್. ಇದೆ ಇಷ್ಟೇ ಸರ್ ಕಂಡಿಡಿದದು. ಮತ್ತೆ ಹೊರಡ್ತದ ಅಂದ್ರೆ ಮರಿ ಬಂತಲ್ಲ ಅದಕ್ಕೆ ಹೋಗ್ತ ಸರ್. ಅದು ಬರಲ್ಲ ಸರ್. ಅದು ಬರಲ್ಲ ಸರ್. ಅಲ್ಲಿ ಮುದ್ದೆ ನೋಡ್ಕೊಂತ ಅದು ಬರಲ್ಲ ಸರ್. ಈಗ ಅದಕ್ಕೆ ಏನಂದ್ರೆ ಎಷ್ಟು ವರ್ಷ ಅದು ಇರುತ್ತೆ ಒಂದು ಕುರಿ ಆದ ಕೂಡಲೇನೆ ಮರಿ? ಇದನ್ನ 3 ತಿಂಗಳು ಮರಿ ಸರ್. ಅದಿನ ಯಾವ್ದು ಅದು? ಇದು ಮರಿ 3 ತಿಂಗಳದ್ದು ಸರ್. ಎಷ್ಟು ವರ್ಷಕ್ಕೆ ಎಷ್ಟು ಮರಿ ಹಾಕತ್ತಿವ್ರೆ? ವರ್ಷಕ್ಕೊಂದು ಮರಿ ಆಗುತ್ತೆ ಸರ್. ಆಡಾದ್ರೆ 2 ಆಗುತ್ತೆ ಸರ್ ವರ್ಷ. ಆದ್ರೆ ಕುರಿ ಮಾಂಸ ಮಾರ್ಕೆಟ್ ಅಲ್ಲಿ ಮತ್ತೆ ಡಿಮಾಂಡ್ ಇರೋದು ಎದಕ್ಕಂತೀರಾ? ಅದ ಮೇಕೆ ಮಾಂಸ. ಮೇಕೆ ಮಾಂಸದ ವಿಶೇಷ ಏನಂತೀರಾ? ಪ್ರತಿಯೊಂದು ಗಿಡಮೂಲಿಕೆ ತಿನ್ನೋದು ಸರ್. ಅದು ಮನುಷ್ಯನಿಗೆ ಆರೋಗ್ಯಕ್ಕೆ ಒಳ್ಳೆ ಸರ್. ಅದಕ್ಕೆ ಮೇಕೆ ಮಟನ್, ಆಡಿಂದು ಮಟನ್ ಚೆನ್ನಾಗ ಸರ್. ಅದು ಆಮೇಲೆ ಕೈಕಾಲು ಮೂಳೆ ಮುರಿದ್ರೂ ಹಾಲೂ ಚೆನ್ನಾಗಲ್ಲ ಸರ್. ಈಗ ಅದಕ್ಕೋಸ್ಕರನೇ ಮೇಕೆನೇ ಚೆನ್ನಾಗ ಸರ್. ಈಗ ಇದೊಂದು ಗುಂಪು ಇವ್ರದ್ದು. ಹೌದು ಸರ್, ಇದೊಂದು ಗುಂಪು ಇವ್ರು ಯಜಮಾನ್ರದ್ದು. ಹೌದು ಸರ್. ಈಗ ಈ ಗುಂಪಲ್ಲಿ ಕುರಿ ಬಿಟ್ರೆ ಏನಾಗುತ್ತೆ? ಅದು ಬಿಟ್ರೆ ಅರಸಾಡುತ್ತೆ ಸರ್. ಅದು ಇದು ಓಡುತ್ತೆ. ಹೌದು ಸರ್, ಅರಸತ್ ನೋಡಿ ಸರ್. ಈಗ ಅದು ನನ್ನ ತಾಯಿ ಇಲ್ಲಿಲ್ಲ, ನನ್ನ ತಾಯಿ ಅಲ್ಲೇ ಐತಂತ ಮತ್ತೆ ಓಡಾಡ್ತಾ ಇದೆ. ಯಾಕೆ ಓಡಾಡ್ತಾ ಇದೆ? ಅವ್ರ ತಾಯಿನ ಹುಡುಕ್ತಾ ಇದೆ ಸರ್. ಅದು ಇದು ಆ ತಾಯಿನ ಹುಡುಕ್ತಾ ಇದೆ ಸರ್. ಇದು ನಮ್ಮ ಗುಂಪು ಅಲ್ಲ ಇದಂತ ಅದು ಗೊತ್ತಾಗ್ತಾ ಇದೆ. ಹೇಗೆ ಗೊತ್ತಾಗುತ್ತೆ? ಇದೆಲ್ಲ ಗೊತ್ತಾಗುತ್ತೆ ಸರ್. ಅದಕ್ಕೆಲ್ಲ ನನ್ನ ತಾಯಿ ಇದು ನನ್ನ ಗುಂಪು ಅಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆಲ್ಲ ತಾಯಿ ನುಡುಕ್ತಾ ಇದೆ ಸರ್. ಅದು ಸ್ಮೆಲ್ ನೋಡುತ್ತೆ ಸರ್. ಹಿಂದೆ ನೋಡುತ್ತೆ ಸರ್. ಅದು ಯಾಕೆ ಅಲ್ಲಿ ನೋಡುತ್ತೆ ಸ್ಮೆಲ್? ಅದು ಸರ್ ಅದು ಅಲ್ಲಿ ಇದು ಅದು ಸ್ಮೆಲ್ ಅದಲ್ಲೇ ಸರ್. ಅದು ಗೊತ್ತಾಗತ್ತೆ. ಈಗ ಇದು ಮಧ್ಯದಲ್ಲೇ ಇರುತ್ತೆ ನಿಮ್ದು? ಹ್ಞೂ ಸರ್, ಮಧ್ಯದಲ್ಲೇ ಇರುತ್ತೆ. ಆದ್ರೆ ತಾಯಿ ಅರಿಸ್ತೈತಿ, ಅದು ಹೋಗ್ತೈತಿ ನೋಡಿ ಸರ್. ಸಿಗಲ್ಲ ಸರ್. ಅದು ತಾಯಿ ಅರಿಸಿತ್ತಲ್ಲ ಹೋಗ್ಬಿಡ್ತು ಸರ್. ಅದು ಈ ಗುಂಪಿಲಿಂದ ಆ ಗುಂಪಿಗೆ ಹೋಗ್ಬಿಡ್ತು ಸರ್. ತಾಯಿ ಅರಿಸಿದ್ದ ಗೊತ್ತಾಗ್ಬಿಡ್ತು ಅದಕ್ಕೆ ನನ್ನ ತಾಯಿ ಅಲ್ಲೇ ಐತಂತ. ತಾಯಿ ಇಲ್ಲಿದ್ದ ಅರಿಸಿದ್ದ ಅಲ್ಲಿ ಗೊತ್ತಾಗ್ಬಿಡ್ತು ಸರ್. ಅದಕ್ಕೆಲ್ಲ ನನ್ನ ತಾಯಿ ಇಲ್ಲಿಲ್ಲ, ಅಲ್ಲೇ ಐತಂತ. ಈಗ ನೀವು ಈ ವೃತ್ತಿನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಈಗ 10 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಹಂಗ ವರ್ಷದಿಂದ ವರ್ಷಕ್ಕೆ ಹಂಗ ಈತ ಇದಾವಲ್ಲ ಸರ್ ಕುರಿ. ನಿಮ್ ಬಾಡಿ ಗಾರ್ಡ್ ಹಿಂದೆನೆ ಬರ್ತಾನ? ನಿಮ್ ಹಿಂದೆನೆ? ಹೌದು ಸರ್, ಹಿಂದೆನೆ ಬರ್ತಾನೆ. ಯಾಕೆ? ನಿಮ್ ಸೆಕ್ಯೂರಿಟಿ ಸರ್. ಅವನಿಗೆ ಊಟ ಗೀಟ ಎಲ್ಲ ಅದ್ರಾಗ ತಗೊಂಡ್ಬರ್ತೀವಿ ಸರ್. ಊಟ ಮಾಡಿ ಅದಕ್ಕೆ ಹಾಕ್ತಿದ್ವಿ. ಅದಕ್ಕೆ ಹಾಕ್ತಿವಿ. ಅವನಿಗೇನು? ಅದ ಸೇಮ್ ನಾವು ಏನು ಊಟ ಮಾಡ್ತೀವಿ ಅದನ್ನ ಹಾಕೋದು ಸರ್. ಸೊ ನಿಮ್ಮೊಟ್ಟಿಗೆ ಎಷ್ಟು ಗಾರ್ಡ್ಗಳಿದ್ದಾರೆ ಈಗ? 4 ಜನ. ಏನ್ ಸರ್ ಬೆಳ್ಳಂದು? ಸರ್ ಇದು ಶೌಳ ಅಂತ. ಶೌಳ ಅಂತಂದು ಮಳೆ ಹೆಚ್ಚಾದಾಗ ಬರ್ತದೆ ಸರ್. ಇದು ತೆಲಿಗೆ ಅವಾಗಿನ ಕಾಲಕ್ಕೆ ತೆಲಿಗೆ ಆಗ್ತದ್ರಿ ಸರ್. ಅದನ್ನ ಗುಂಪಿನ ಇದು ನಮ್ಮ ಗುಂಪು ಅಂತ ಇಲ್ಲ ಐತೆ ಸರ್. ಅದೀಗ ಮತ್ತೆ ಅದ್ರ ಗುಂಪು ಆದ ಕೂಡ ಓಡುತ್ತೆ ಸರ್. ತನ್ನ ಗುಂಪು ಅಲ್ಲಿದ್ದ ಬೇರೆ ಇದ್ರಲ್ದ ಇಲ್ಲಿಗೆ ಬಂದ್ ಸರ್. ಅದು ಸೊ ಇದಾದ್ಮೇಲೆ ನಾನೊಂದು ಕೇಳ್ಬೇಕಂತ, ಕುರಿಯಲ್ಲಿ ಈಗ ಬೆಳಗಾಂ ಗುಂಪಲ್ಲಿ ಎಷ್ಟಿರ್ತಾವ? ಬೆಳಗಾವಿಯವ್ರು ತಗೊಂಡ್ ಬರ್ತಾರೆ. ಬೆಳಗಾಂ ಕುಬ್ರಿಗೆ 500 ಇರ್ತಾವ ಸರ್. 500ರಿಂದ 300. ಅವ್ರದ್ದು ಎಷ್ಟು ಜನ ಬರ್ತಾರೆ ಸರ್? ಅವ್ರು ಏನಿಲ್ಲ ಅಂದ್ರೆ ಒಬ್ರು 4 ಜನನ 5 ಜನ ಇರ್ತಾರೆ ಸರ್. ಅವ್ರು 2000 ಸರ್. ಅವ್ರೆಲ್ಲ ಒಟ್ಟಿಗೆ ಸೇರಿ 2000 ಕುರಿ ಇರ್ತಾವ ಸರ್. ಅದ್ರಾಗ ಅವ್ರು ಏನಿಲ್ಲ ಅಂದ್ರೆ ಒಂದು 7-8 ಜನ ಇರ್ತಾರೆ. ಒಬ್ಬೊಬ್ರು 300 ಇರ್ತಾರೆ ಸರ್. ಅವ್ರು 2-3 ಕಾಯ್ಕೊಂತಾರೆ. ಇದ್ರ ಮೇಲೆ ಬಾಳು ಮಾಮನ್ ಕುರಿ ಅಂತ ಒಂದಿರುತ್ತೆ, ಅದೇನದು? ಅವರು ಸರ್ ಅವ್ರ ದೇವ್ರ ಸ್ವರೂಪ ಅಂತ ಹೇಳ್ತಾರೆ ಸರ್ ಅವ್ರದ್ದು ಬಾಳ ಮಾಮನವ್ರು. ಎಷ್ಟು ಕುರಿ ಇದಾವೆ ನಿಮ್ಮ ಸರ್? ಈಗ ಹೇಳಿ ಸರ್.
ಇದು ಏನು ಹಾಲು ಎಷ್ಟು ಹಿಂಡತ್ತಿದು? ಸರ್ ಅದು ಹಾಲು ಏನಿಲ್ಲ ಅಂದ್ರೆ ಒಂದು ಲೋಟ ಒಂದು 1/4 ಲೀಟರ್ ಅಂತೂ ಹಿಂಡಿತ್ತು ಸರ್ ಮೇಲಕ್ಕೆ ಆಡು ಬಂದು ಸರಿಯಾಗಿ ಮೇಯಿಸಿದೆ ಅಂದ್ರೆ ಸರ್ ಇವು ಒಳ್ಳೆ ಮೇಕೆ ಆದ್ರೆ ಒಬ್ಬ ಊರಾಗ ಮೇಯಿಸಿದ್ರೆ ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಕುರಿ ಬಿಟ್ಟು ಆಡೊಂದಾದ್ರೆ ಸರ್ 1 ಲೀಟರ್ ಕೊಡುತ್ತೆ ಸರ್ ಇದು ಆಡು. ಯಾಕಂದ್ರೆ ಮೇವು ಚೆನ್ನಾಗಿದ್ರೆ ಮೇಯ್ದ್ರೆ ಚೆನ್ನಾಗಿ ಕೊಡುತ್ತೆ ಸರ್ ಅದು. ಇದ್ರ ಹಾಲಿಗೆ ಎಷ್ಟು ಬೆಲೆ ಇದೆ ಅಂತೀರಾ? ಇದ್ರ ಬೆಲೆ ಏನಿಲ್ಲ ಅಂದ್ರೆ ಸರ್ ಇದ್ರದ್ದು 50 ರಿಂದ 60 ರೂಪಾಯಿ. ಯಾರು ನಿಮ್ಮ ಹತ್ರ ತಗೊಂಡೋಗ್ತಾರೆ? ತಗೊಂಡೋಗ್ತಾರೆ ಸರ್ ಊರಾಗ ಇವರು ಹೋಟ್ಲರ್ ತಗೊಂಡೋಗ್ತಾರೆ. ಡೈರಿಗೆ ಹಾಕ್ಬೋದು ಸರ್, ಡೈರಿಗೆ ಹಾಕ್ಬೋದು ಸರ್. ಯಾವುದೇ ಯಾವುದೇ ರೋಗ ಇರಲ್ಲ ಸರ್, ಒಳ್ಳೆ ಚೆನ್ನಾಗುತ್ತೆ ಸರ್. ಹೊಟ್ಟೆ ಬಂದಿರಲ್ಲ ಸರ್, ಹೊಟ್ಟೆ ಇದಾಗಿ ಇಳುತ್ತೆ ಸರ್. ಕಾಲು ಮುರಿದ್ರು ಕೈ ಮುರಿದ್ರು ಕಾಲು ಮುರಿದಕ್ಕೆ ಅದಕ್ಕೂ ಬರುತ್ತೆ ಸರ್. ಕೈ ಇದು ಇಂಪಾರ್ಟೆಂಟ್, ಇದು ಕರೆ ಮೇಕೆ ಅಲ್ಲ ಅಂತಂದ್ರೆ ಸರ್ ಇದು ಕೈ ಕಾಲು ಮುರಿದ್ರೆ ಇದು ಬೇಕೇ ಬೇಕು ಸರ್. ಇದು ಸೊ ಇದರಲ್ಲಿ ಟೀ ಕಾಫಿ ಎಲ್ಲ ಮಾಡ್ತೀವಿ ಸರ್. ಟೀ ಕಾಫಿ ಒಳ್ಳೆ ನಂಬರ್ 1 ಆಗುತ್ತೆ. ಎಷ್ಟು ಲೀಟರ್ ಹಾಲು ಬರುತ್ತೆ ಡೈಲಿ ಸರ್? ಒಂದಕ್ಕೆ ಏನಿಲ್ಲ ಅಂದ್ರೆ ಸರ್ ಮಿನಿಮಮ್ ನಾವು ಅರ್ಧ ಲೀಟರ್ ಕಟ್ಕೊಳ್ಳೋಣ ಸರ್. 1 ಲೀಟರ್ ಅಂತೂ ಬೇಡ ಸರ್, ಅದರಂತೆ ಬಂದೇ ಬರುತ್ತೆ ಸರ್. ಏನಿಲ್ಲ ಅಂದ್ರೆ ಒಂದು 40 ಲೀಟರ್ ಅಂತೂ ಕೊಡ್ಬೋದು ಸರ್. ಇದು ಅಷ್ಟನ್ನೊತ್ತಿಗೆ ಈ ಹಾಲಿಗೆ ಏನ್ ಮಾಡ್ತೀರಾ? ನಿಮ್ಮ ಏನಾದ್ರು ಸಾರು ಸಾಂಬಾರಲ್ಲಿ ಹಾಲು ಮಿಕ್ಸ್ ಮಾಡ್ಬಿಡ್ತೀರಾ? ಸರ್ ಮಾಡ್ತೀವಿ ಸರ್ ನಾವು. ಇದು ಹಾಲು ಅಂದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಸರ್. ನಾವು ಬೆಳಗ್ಗೆ ಈ ಸಾರಿಗಿನ್ನ ಹಾಲಿಂದ ಸಾಂಬಾರು ಮಾಡ್ತೀವಿ ಸರ್ ನಾವು. ಭಾರಿ ಚೆನ್ನಾಗಿರುತ್ತೆ ಸರ್ ಅದು. ಭಾರಿ ಸಖತ್ತಿರ ಸರ್. ಅದನ್ನು ಬದನೆಕಾಯಿ ಈರುಳ್ಳಿ ಮೆಣಸಿನಕಾಯಿ ಹಾಕಿ ಅದನ್ನೇ ಊಟ ಮಾಡಿದ್ರೆ ಭಾರಿ ಚೆನ್ನಾಗಿರುತ್ತೆ ಸರ್ ಅದು ಸಾಂಬಾರು. ಮನೆ ಸಾಂಬಾರ್ಗಿಂತ ಹಾಲು ಸಾಂಬಾರು ಅಂತೀವಿ ಸರ್ ನಾವು. ಅದು ನಿಮ್ಮ ಪ್ರಕಾರ 200 ಮೇಕೆಗಳಿಗೆ 40 ಲೀಟರ್ ಹಾಲು ಬರುತ್ತಂತೀರಾ? ಸರ್ ಅದು ಚೆನ್ನಾಗಿ ಮೇಯಿಸ್ಬೇಕು ಸರ್. ನಾವು ಈ ಥರ ಅಡವೆಗೆ ಮೇಯಿಸಿದ್ರೆ ಆಗಲ್ಲ ಸರ್. ನಾವು ಹೊಲ್ದಾಗ ನಾವೇನಾದ್ರೂ ಮೇವು ಹಾಕ್ಕೊಂಡು ನಾವು ಮಾಡಿದ್ರೆ ಆಗುತ್ತೆ. ಹೊಲ್ದಾಗ ಮಾಡ್ಬೇಕು ಸರ್. ನಾವು ಈ ಅಡವೆ ಕಾಯ್ತೀವಲ್ಲ ಆಗಲ್ಲ ಸರ್, ಅಷ್ಟೊಂದು ಕಡಿಮೆ ಆಗುತ್ತೆ ಸರ್. ಅಕ್ಕಿ ಕಡಿಮೆ ಆಗುತ್ತೆ. ಹೊಲ್ದಾಗ ಮಾಡಿದ್ರೆ ಮಾಡ್ತಾರೆ ಸರ್. ಫಾರಮ್ನಾಗ ಮಾಡ್ತಾರಲ್ಲ ಸರ್, ಚೆನ್ನಾಗತ್ತೆ ಸರ್. ಅವ್ರಿಗೆ ಎಷ್ಟು ಲೀಟರ್ ಹಾಲು ಹಿಂಡ್ತಾರೆ ಅಂತೀರಾ? ನಾವು ಹೇಳಿದ್ವಲ್ಲ ಅದರ ಪ್ರಕಾರನೇ ಹಿಂಡ್ತಾರೆ ಸರ್ ಅವರು. ಮಾರ್ಕೆಟ್ ಅಲ್ಲಿ ಕುರಿ ಮಾಂಸನ ಹೆಚ್ಚು ತೊಗೊಳ್ತಾರೋ ಅಥವಾ ಆಡಿನ ಮಾಂಸ ತೊಗೊಳ್ತಾರೋ? ಆಡಿನ ಮಾಂಸ ಜಾಸ್ತಿ ಅದು ಯಾಕಂದ್ರೆ ಬಳ್ಳಿ ತಿಂತ ಸರ್. ಈ ತರ ಗಿಡಗಳೆಲ್ಲ ತಿನ್ನುತ್ತಲ್ಲ ಸರ್, ಅದು ಚೆನ್ನಾಗತ್ತೆ ಸರ್. ಅದನ್ನ ತಿಂತಿದ್ರೆ ಅಂದ್ರೆ ಈ ರೀತಿ ಎತ್ತರಕ್ಕೆ ಹೋಗಿ ತಿನ್ನುತ್ತೆ ಎಲ್ಲಾ ತರದ ಬಳ್ಳಿಗಳ ಎಲ್ಲ ಪ್ರತಿಯೊಂದನ್ನು ಇದೇ ತರ ತಿನ್ನುತ್ತೆ ಸರ್. ಅದು ಮೇಲೆ ಹಿಂಗ್ ಕಾಲಂಟ್ರ ಹಾಕಿ ತಿನ್ನತ್ತೆ ಸರ್ ಅದು. ಆದ್ರೆ ಅದೇ ಇದಾದ್ರೆ ಕುರಿ ಆದ್ರೆ ಇಲ್ಲ ಸರ್, ಇಲ್ಲಿ ಕೆಳಗಡೆ ಹುಲ್ಲು ತಿಂತ ಸರ್ ಅದು. ಹಾಗಾದ್ರೆ ಅದರಲ್ಲಿ ನೀವು ಕುರಿ ಮಾಂಸದಲ್ಲಿ ಅಷ್ಟು ಶಕ್ತಿ ಇಲ್ಲ ಅಂತೀರಾ? ಕಡಿಮೆ ಸರ್, ಇದ್ರಲ್ಲೇ ಇರತ್ತೆ ಸರ್ ಅದು. ಮೇಕೆ ಮಾಂಸದಲ್ಲಿ ಹೌದು ಸರ್. ಅಂದ್ರೆ ಈ ರೀತಿ ಗಿಡನೇ ಹತ್ತಿ ತಿನ್ನುತ್ತೆ? ಹಂಗೆ ತಿನ್ನತ್ ಸರ್ ಅದು. ಗಿಡ ತಿನ್ನೋದು ಅದು ಸರ್. ಇದು ಇಲ್ಲಿ ಕವಳೆ ಗಿಡ ಅಂತ ಐತಿ, ಮತ್ತೆ ಕಾರೆ ಗಿಡ ಅಂತ ಐತಿ ಸರ್. ಇದು ನೀರ್ಲಿ ಗಿಡ ಸರ್. ಇದು ನೀರ್ಲಿ ಹಣ್ಣು ಬಿಡ್ತಾವಲ್ಲ ಸರ್, ನೀರ್ಲಿ ಗಿಡ ಸರ್. ಇದು ನೀರ್ಲಿ ಗಿಡ ಇದನ್ನ ತಿನ್ನತ್ ಸರ್. ಇದು ಇದೇ ಕುರಿ ತಿನ್ನುವ ಪದ್ಧತಿ ಆಗಿರುತ್ತೆ? ಕುರಿ ತಿನ್ನೋ ಪದ್ಧತಿ ಅಂದ್ರೆ ಸರ್ ಇದು ಹುಲ್ಲು ತಿನ್ನತ್ ಸರ್. ಅದಷ್ಟೇ ಕುರಿ ಇದು ಸರ್. ಕುರಿ ತಿನ್ನೋದು ಇದು ಹುಲ್ಲು ತಿನ್ನುತ್ತೆ ಸರ್ ಅದು. ಇದು ಮೇಲೆ ತಿನ್ನುವುದೇ ಇಲ್ಲ ಸರ್, ತಿನ್ನೋದಿಲ್ಲ. ಇದು ಹಿಂಗೆ ಸೆಂಡು ಭಕ್ಷಿ ಹಿಂಗೆ ತಿನ್ನೋದು ಸರ್. ಕೆಳಗಡೆ ಸರ್ ತಿನ್ನೋದು ಅದು. ಮೇಕೆ ಬಂದು ಸರ್ ಅದೇ ರೀತಿ ತಿನ್ನೋದು ಅದು. ಮೇಕೆ ಈ ರೀತಿ ಮೇಲಿಂದ ತಿನ್ನುತ್ತೆ, ಹಂಗೆ ತಿನ್ನೋದು ಸರ್ ಅದು. ಹೀಗಾಗಿ ಸರ್ ಮೇಕೆ ಅದರಲ್ಲಿ ಮಾಂಸದಲ್ಲಿ ತಾಕತ್ತೈತೆ ಸರ್ ಅದ್ರಲ್ಲಿ. ಹೇಗೆ ಹೇಳ್ತೀರಾ? ಯಾಕಂದ್ರೆ ಇದು ಬಳ್ಳಿ ತಿನ್ನುತ್ತಲ್ಲ ಸರ್. ನಾವು ಇದ್ರ ತಿನ್ನೋದ್ರಲ್ಲಿ ಇದು ಗೊತ್ತಾಗ್ಬಿಡುತ್ತೆ ಸರ್ ನಮಗೆ. ಪ್ರತಿಯೊಂದು ಯಾವುದೇ ಗಿಡನಾಗಲಿ ಬಳ್ಳಿ ಆಗಲಿ ಇದೇ ಥರ ಸರ್ ತಿನ್ನೋದು. ನಾವು ಬಳ್ಳಿ ಮರದಲ್ಲಿ ಇದ್ರೆ ಸರ್ ಬಳ್ಳಿ ಎಳೆದು ಕೊಡ್ತೀವಿ ಸರ್ ಅದಕ್ಕೆ. ಅದು ಆಮೇಲೆ ಎಳ್ಕೊಂತದ್ ಸರ್ ಅದು. ಈಗ ವಿಶೇಷ ಅಂದ್ರೆ ನಿಮ್ಮ ಕುರಿ ಗುಂಪಿನೊಂದಿಗೆ ಆಡಿನ ಗುಂಪಿನೊಂದಿಗೆ ಹೌದು ಸರ್ ನಾಯಿಗಳಿದಾವೆ. ಏನ್ ಮಾಡ್ತಾವೆ ಕೆಲಸ ಸರ್? ಇವೇನಂದ್ರೆ ನಮ್ಮ ಇಲ್ಲಿ ಇವು ಬರ್ತಾವಲ್ಲ ಸರ್, ತೋಳ ಬರ್ತಾವಲ್ಲ, ತೋಳನ ತಡೆಗಟ್ಲಿಕ್ಕೆ ನಾವು ಅವ್ನ ಇಟ್ಕೊಂಡಿದ್ದೀವಿ ಸರ್. ಅವನ್ನ ಈಗ ಇವು ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ಸರ್ ಅವು. ಯಾಕಂದ್ರೆ ನಾವು ಎಲ್ಲಾ ಕಡೆ ನೋಡ್ಕೊಂತಿರಕ್ಕಲ್ಲ ಸರ್. ಅವ ಇದೆಲ್ಲ ಅಷ್ಟು ದೂರ ಬರ್ಲಿ ಅವು ಕಂಡಿಡಿತಾವ ಸರ್. ಅವು ನಾವು ಕಂಡಿಡಿಯಕ್ಕಾಗಲ್ಲ ಸರ್. ತೊಳ ಅವೇ ಕಂಡಿಡಿಯೋದು ಜಾಸ್ತಿ. ನಾವೇನೋ ಸ್ವಲ್ಪ ಹಿಂಗ ಹತ್ರಕ್ಕೆ ಬಂದಾಗ ಮಾತ್ರ ಕಂಡಿಡ್ತೀವಿ ಸರ್. ಅವು ದೂರ ಇದ್ದಂಗೆಲ್ಲ ಕಂಡಿಡಿತಾವ ಸರ್. ಅವು ನಾಯಿಗಳು ದೂರ ಇರಲಿ, ನಾವು ಇಲ್ಲೇ ಕುರಿ ಬಂದಾವ ಅಂತಂದು ಕುರಿ ಬಂದು ಹಿಡ್ಕೊಂಡು ಒತ್ಕೊಂಡು ಹೋಗ್ತಾವ ಸರ್. ಕುರಿನೆಲ್ಲ ಕುರಿ ಬಂದು ಒತ್ಕೊಂಡು ಹೋಗ್ಬಿಡ್ತಾವ ಸರ್. ಅವು ನಾಯಿಗಳಾದ್ರೆ ಸರ್ ಅವು ಅಷ್ಟು ದೂರ ಇರಲಿ, ಅವು ಬರೋ ಸ್ಮೆಲ್ಲಿ ಕಂಡಿಡಿತಾವ ಸರ್. ನಾಯಿಗಳು ಬಂತು ಇಲ್ಲಿ ತೋಳ ಬಂತಂತ ಕಂಡಿಡಿತಾವ ಸರ್. ಇದ್ರ ತೋಳನ ಅಂದ್ರೆ ನಾಯಿಗಳು ಸರ್. ಒಟ್ಟು ಎಷ್ಟು ಕುರಿನೆಲ್ಲ ಕಾಪಾಡ್ಲಿಕ್ಕೆ ನಾಯಿಗಳು ಸರ್. ನಾವೇನ್ ಮೇಯಿಸ್ಲಿಕ್ಕೆ ಅಷ್ಟ ಸರ್. ನಾಯಿಗಳು ಸರ್ ಕಾಪಾಡೋದು ನಮ್ಮನ್ನೆಲ್ಲ ಇಲ್ಲೆಲ್ಲ. ಹೆಸರು ತಮ್ಮದು? ಕೃಷ್ಣಪ್ಪ. ಇದ್ರದ್ದು ಬೇರೆ ಸರ್, ಅದರದ್ದು ಬೇರೆ ಸರ್. ಇದು ಮತ್ತೆ ಮೇಕೆ ಅದು ಸ್ವಲ್ಪ ಅದು ಜಾಸ್ತಿ ಪೌಷ್ಟಿಕಾಂಶ. ಇದು ಮೇವು ತಿನ್ನೋ ಜಾತಿ, ಅದು ಗಿಡ ಸೊಪ್ಪು ತಿನ್ನೋ ಜಾತಿ ಸರ್. ಮೇಕೆ 2 ಆಗ್ತದೆ, ಕುರಿ 1. ಮೇಕೆಗೆ 10,000, ನಾವು 5,000, 6,000 ಕೊಡ್ತೀವಿ ಸರ್ ನಮ್ಮ ಕಡಿಮೆ ಮರಿ. ವರ್ಷದಿಂದ ಮಾಡ್ತಾ ಇದ್ರಿ ವೃತ್ತಿನ? ಈಗ 15-20 ವರ್ಷದಿಂದ ಮಾಡ್ತಾ ಇದೀವಿ ಸರ್. ನಾವು ಬಿಸಿಲು ಅಂದ ಮಳೆ ಅಂದ ಕಾಯ್ಬೇಕು. ಬಿಸಿಲು ಮಳೆಯಾಗ ಇರಂಗಿಲ್ಲಲ್ಲ ಸರ್, ಅಡವಿಗಿರ್ಬೇಕು, ಮಳೆಯಾಗಿರ್ಬೇಕು. ವೃತ್ತಿನ ಅಷ್ಟಲ್ಲ ಸರ್. ರವಿ ಅವರೇ, ಈಗ ತಾವು ಹೇಳ್ತಾ ಇದ್ರ ಈಗ ಒಂದು ಕುರಿನ ಕರಿಯುವುದು ಹೇಗೆ? ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ಇತ್ತೀಚೆಗೆ ಹೈನುಗಾರಿಕೆ ಇರ್ಬೋದು ಅಥವಾ ವಿಶೇಷವಾಗಿ ಕುರಿ ಸಾಕಾಣೆ ಇರ್ಬೋದು, ಆಡು ಸಾಕಾಣೆ ಇರ್ಬೋದು, ನಾವು ಫಾರಮ್ನಲ್ಲೆಲ್ಲ ನೋಡ್ತೇವೆ. ನಾನು ಇವತ್ತು ಇದೇ ಒಂದು ಕಡೆ ನೋಡ್ತಾ ಇದ್ದೇನೆ. ಸರಿ ಸುಮಾರು ಇಲ್ಲೊಂದು 300 ಕುರಿ ಮತ್ತು ಆಡುಗಳಿದ್ದಾವೆ. ನನ್ನೊಂದಿಗೆ ರವಿ ಅವರಿದ್ದಾರೆ. ಅವರು ಓದ್ಕೊಂಡವರು, ನಂತರ ಕುರಿ ಕಾಯುವುದು ಮತ್ತು ಆಡು ಕಾಯುವುದನ್ನೇ ಅವ್ರು ವೃತ್ತಿ ಮಾಡ್ಕೊಂಡಿದ್ದಾರೆ. ರವಿ ಅವರು ವಿದ್ಯಾಭ್ಯಾಸ ಮಾಡಿದ ನಂತರ ಇದರಲ್ಲಿ ಅತ್ಯದ್ಭುತವಾದ ಲಾಭವಿದೆ. ನಮಗೆ ಪ್ರತಿ ವರ್ಷ ಒಂದು 10 ರಿಂದ 15 ಲಕ್ಷ ರೂಪಾಯಿ ದುಡಿಬಹುದು ಅಂತಾರೆ.
ತೋಳ ಸರ್ ಒಂದು 2 ಸರಿ ಹೋಯ್ತೇವೆ ಸರ್ ಯಾಕಂದ್ರೆ ತೋಳ ನಮ್ಮ ಇದೈತಲ್ಲ ಸರ್ ಹುಲ್ಲು ಸೇಮ್ ಇರುತ್ತೆ ಸರ್ ಇವಾಗ ತಗೊಂಡೋಗ್ಬಿಡ್ತಾವೆ ಸರ್ ಕಲರ್ ಸೇಮ್ ಇರುತ್ತೆ ಸರ್ ತೋಳ ನಮ್ಮ ಈ ಹುಲ್ಲು ಸೇಮ್ ಇರುತ್ತೆ ಗೊತ್ತಾಗೋದ ಸರ್ ನಮಗೆ ಅದು ಬಂದು ತಗೊಂಡೋಗ್ಬಿಡುತ್ತೆ ಸರ್ ನಾವು ಮುಂದೆ ಮಾತಾಡ್ಕೊಂತ ನಾವು ಹೋಗ್ತಿರ್ತೀವಿ ಹಿಂದೆ ಬಂದು ತಗೊಂಡೋಗ್ಬಿಡ್ತಾವೆ ಒಂದೊಂದ್ಸರಿ ನಾವು ಹಿಂದಿದ್ರನ್ನ ಅವು ಮುಂದೆ ಬಂದು ತಗೊಂಡೋಗ್ಬಿಡ್ತಾವೆ ಸರ್ ಈ ರೀತಿ ಸುಮಾರು ನಮಗೆ ಅಂತ ಹೇಳಿದ್ರೆ ಕಾಡಿನೊಳಗೆ ನಡೆಯುವಂತ ಏನು ಕುರಿ ಮತ್ತು ಆಡು ಮೇಯಿಸುವಂತವ್ರ ಜೀವನದಲ್ಲಿ ಸುಮಾರು ವಿಶೇಷಗಳು ನಡೀತಾವ. ಅವ್ರ ಹತ್ರನೇ ಕೇಳುವ, ವಿಶೇಷವಾಗಿ ಈ ಕಾಡಿನಲ್ಲಿ ಏನಿದೆ ಪ್ರಾಣಿಗಳಂತ ಹೇಳಿದ್ರೆ? ಸರ್ ಚಿರತೆ ಇದೆ ಸರ್ ಇದರಲ್ಲಿ, ಚಿರತೆ ತೋಳ ಸರ್. ಚಿರತೆ ನಾಯಿನ ತಗೊಂಡು ಹೋಗುತ್ತೆ ಸರ್, ಅದನ್ನು ಕುರಿ ತಿನ್ನೋದು ಸರ್. ಅದು ಸಿಗಲಿಲ್ದಾಗ ಅದು ವಿಶೇಷವಾಗಿ ತಿನ್ನೋದೇನಂದ್ರೆ ಜಾಸ್ತಿ ಸರ್ ಅದನ್ನು ನಾಯಿನ ತಿನ್ನೋದು ಸರ್. ಆಮೇಲೆ ಅವಾಗ ಅದು ಹೊಟ್ಟೆ ಹಸುವಾದಾಗ ಆಮೇಲೆ ಮೇಕೆ ಕುರಿ ಹಿಡಿಯೋದು ಸರ್, ಮೇಕೆ ಹಿಡಿಯುತ್ತೆ ಸರ್. ಅದು ನಾಯಿ ಸಿಗಲಿಲ್ಲ ಅಂದರೆ ಕುರಿ ಹಿಡಿಯುತ್ತೆ ಸರ್. ನಾವು ಎಲ್ಲೇ ಇರಲಿ ಸರ್, ನಾವು ಒಂದು ಸರಿ ನಮ್ಮ ಬಂದು ಹಿಡ್ಕೊಂಡತ್ತಾನ ಸರ್. ಇವತ್ತು ಫಸ್ಟ್ನೇ ಸರಿ ನಾವು ಕೊಟ್ಟಿದ್ದೀವಿ ಅಂದ್ರೆ ನಮ್ಮ ಧ್ವನಿ ನೋಡ್ಕೊಂಡು ಇವನೇ ಸರಿ ಕುರಿ ಕಾಯಲ್ಲ ಅಂತಂದು ಅಲ್ಲಿದ್ದ ಹುಡುಕೊಂಡು ಬರುತ್ತೆ ಸರ್ ಅದು ಇಲ್ಲಿ ತೋಳ. ನಾವು ಕಾಯಲಿಲ್ಲ ಅಂದ್ರೆ ಸರ್ ನಾವು ಅಲ್ಲಿ ನೆಗ್ಲಿಜೆನ್ಸಿ ಮಾಡಿದ್ದಾರೆ ಅಂದ್ರೆ ಸರ್ ಅದು ಇವನು ನನಗೆ ಕೊಡ್ತಾನೆ, ಇವನು ಸರಿಯಾಗಿ ಇವನು ಸೆಕ್ಯೂರಿಟಿ ಇಲ್ಲ ಇಲ್ಲಿ ಕಾಯೋದು ಇವನು ಅಂತಂದು ಅದು ಮತ್ತೆ ಇನ್ನೊಂದು ಹುಡುಕಿ ಸರ್ ಇವನೇ ನನಗೆ ಕೊಡೋದು, ಇವನು ಬಿಟ್ಟರೆ ಬೇರೆ ಆ ಕಡೆ ಗುಮ್ನವ್ರು ಕೊಡಲ್ಲ, ಅವ್ರು ಸ್ವಲ್ಪ ಸ್ಟ್ರಿಕ್ ಆಗಿದ್ದಾರೆ, ಇವರೇ ಕೊಡೋದು ಜಾಸ್ತಿ ಅಂತಂದು ಹುಡುಕೊಂಡು ಬರುತ್ತೆ ಸರ್. ಅದು ತುಂಬಾ ವಿಶೇಷವಾದ ಕತೆ. ಯಾಕಂತ ಹೇಳಿದ್ರೆ ನೋಡಿ, ಆ ಗುಂಪು ಅಲ್ಲೊಂದು ಕಾಯ್ತಾ ಇದ್ದಾರೆ. ಸೊ ಒಟ್ಟಾರೆ ಕತೆ ಕೇಳ್ಕೊಂಡು ಹೋಗುವ ಬನ್ನಿ. ಅಲ್ಲೇ ಇರಲ್ಲ ಸರ್, 2 ಜೊತೆಗಿದ್ರು ಕೂಡ ಇದೇ ಗುಂಪಿಗೆ ಬಂದು ತಗೊಂಡೋಗುತ್ತೆ ಸರ್. ಅದು ಮತ್ತೆ ಒಂದು ಸರಿ ಹೋಯ್ತಂದ್ರೆ ಇನ್ನೂ ಒಂದು ಸರಿ ಮತ್ತೆ ಸರಿ ಇದಕ್ಕೆ ಬರುತ್ತೆ ಸರ್, ಇದೇ ಗುಂಪಿಗೆ ಬರುತ್ತೆ. ಈ ಕಡೆ ಕಟ್ ಮಾಡಿ ಈ ಕಡೆ ಉದ್ದ ಸೀಳು ಹೊಡೆದಿರ್ತೀವಿ ಸರ್. ಈ ಸರ ಉದ್ದ ಸೀಳು ಸರ್, ಇದನ್ನ ಸೀಳು ಅಂತೀವಿ, ಇದು ಮೋಟ್ ಅಂತೀವಿ ಸರ್. ಮೋಟ್ ಹೊಡೆದಿರ್ತೀವಿ. ಇದು ನಿಮ್ಮ ಮಾಲೀಕರು ಅಂತ ಕಂಡಿಡ್ತೀವಿ ಸರ್. ಈ ತರ ಸರ್ ಇದೈತಲ್ಲ, ಇದೇ ನಮ್ಮ ಕುರಿ ಅಂತ ಕಂಡಿಡ್ತೀವಿ. ಸೀಳು ಇವರು ಒಳಗೆ ಇರ್ತಾರೆ, ಇವರು ಸೆಕ್ಯೂರಿಟಿ ಗಾರ್ಡ್ಗಳು. ತಮ್ಮೂರು? ಗುಣಸಾಗರ ಸರ್. ನಿಮ್ಮ ಪ್ರಕಾರ ಇನ್ನೊಬ್ರು ಕೈ ಕೆಳಗೆ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ಸ್ವಂತ ನಾವು ಮಾಡ್ತಿದ್ರೆ ಸರ್, ಅವ್ರ ಹತ್ರ ಹೋಗಿ ಮಾಡಿ ಅವ್ರ ಹತ್ರ ಬಯಸ್ಕೊಳ್ಳೋದಕ್ಕಿಂತ ನಾವು ಇದ್ರ ಮಾಡಿದ್ರೆ ತಪ್ಪೇನೈತೆ ಸರ್ ಅಂತ ನಾವು ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀವಿ. 20 ಲಕ್ಷ. ಹೌದಾ? 500 ಕುರಿ ಸಾಕಿದ್ರೆ 20 ಲಕ್ಷ ಲಾಭ ಅಂತೀರಾ? ಈಗ ಎಷ್ಟು ವಯಸ್ಸು ತಮಗೆ? 36 ಸರ್. ಆಮೇಲೆ ಅದ್ರ ಗೊಬ್ಬರ ಬರುತ್ತಲ್ಲ ಸರ್, ಅದನ್ನ ಮಾರ್ಕೊಂತೀವಿ ನಾವು. ಹೊಲ ಕಡಿಮೆ ಇದ್ರೆ ಮಾರ್ತಾರೆ ಸರ್, ಹೊಲ ಜಾಸ್ತಿ ಇದ್ರೆ ಹೊಲಕ್ಕೆ ಹಾಕ್ಯಂತಾರೆ ಸರ್, ಅದ ವಿಶೇಷ. ಹೊಲ ಇಲ್ಲ ಅಂದ್ರೆ ಗೊಬ್ಬರ ಮಾರ್ತಾರೆ ಸರ್, ಹೊಲ ಇದ್ರೆ ಅದು ನಮಗೆ ಕಸು ಆಗುತ್ತೆ ಸರ್ ಹೊಲಕ್ಕೆ ಹಾಕ್ಯಂತ. ಆಮೇಲೆ ಈಗ ನೀವು ಹೋಗಿ ಯಾವ್ದಾದ್ರು ಹೊಲದಲ್ಲಿ ನಿಲ್ಲಿಸ್ತೀರಾ ಇದನ್ನ? ಸರ್ ಹೊಲದಲ್ಲಿ ನಿಂದ್ರಿದ್ರೆ ನಾವು ಒಬ್ರು ನಮ್ಗೆ ಏನಿಲ್ಲ ಸರ್, ಈಗ 200 ಐತಂದ್ರೆ 400 ರೂಪಾಯಿ ದುಡ್ಡು ಕೊಡ್ತಾರೆ ಸರ್. ನಾವು ಅಲ್ಲಿ ಹೊಲ್ದಾಗ ಮಲ್ಕೊಂಡ್ರೆ. ಅದು ವರ್ಷಕ್ಕೆ ಎಷ್ಟು ದಿವಸ ಮಾಡ್ತೀರಾ ಸರ್? ತಿಂಗಳಿಗೆ ವರ್ಷ ಒಬ್ಬೊಬ್ರು ಹೊಲ್ದಾಗ ಒಂದೊಂದು ತಿಂಗಳು ಮಾಡ್ತೀವಿ ಸರ್. ಒಂದು ದಿವಸಕ್ಕೆ 400? ಒಂದು ದಿವಸಕ್ಕೆ 400. ಅದು ಈ ಕಡೆಯಿಂದ ಮತ್ತೊಂದು ಕಡೆ ಎತ್ತಿಕ್ತೀವಿ ಸರ್ ನಾವು. ಅಲ್ಲಿ ನಿಮಗೆ ಲಾಭ ಎಷ್ಟು? 12,000 ಆಯ್ತಾ? ನೀವು ಹೋಗಿ ಅಲ್ಲಿ ರಾತ್ರಿ ಮಲಗಬೇಕು? ರಾತ್ರಿ ಮಲಗಕ್ಕೆ ಸರ್. ಇದೇ ತಿಂಗಳು ಸರ್, ಇನ್ನೇನು ಜನವರಿ ಫೆಬ್ರವರಿ ತಿಂಗಳದ್ದು ನಾವು ಇಕ್ತೀವಿ. ಜನವರಿ ತಿಂಗಳದ್ದು ಇಕ್ತೀವಿ ಸರ್ ನಾವು ಮಂದೆನ. ಹೌದು ಸರ್, ರಾತ್ರಿಗೆ ಹೋಗಿ ಮಲ್ಕೊಳ್ಳೋದು. ಈಗೆಲ್ಲ ಮೇಯ್ಸ್ಕೊಂಡು ಹೋಗಿ ರಾತ್ರಿಗೆ ಹೋಗಿ ಅವ್ರ ಹೊಲ್ದಾಗ ಮಂದೆ ಇಕ್ತೀವಿ ಸರ್ ನಾವು. ಹ್ಞೂ ಸರ್, ಅದನ್ನು ಗೊಬ್ಬರದ್ದು ಬಂತು ಸರ್. ಆಮೇಲೆ ಮತ್ತೆ ನಮಗೆ ಮರಿ ಮಾರಿದ್ದು ಬಂತು ಸರ್. ಒಂದು ಮರಿಗೆ 5,000 ಇಂದ 6. ಅದು ವರ್ಷ ಇಡೀ ನಿಮಗೆ ಇರೋದಿಲ್ವ ಅದು? ಇಲ್ಲ ಸರ್, ವರ್ಷ ಇಡೀ ಮಳೆಗಾಲ ಇರ್ತಲ್ಲ ಸರ್, ಅವ್ರು ಹೊಲ್ದಾಗ ಫಸಲು ಹಾಕಿರ್ತಾರೆ ಸರ್, ಅವ್ರ ಮಲ್ಸಲ್ಲ ಸರ್. ಇವಾಗ ಜನವರಿ ಏಪ್ರಿಲ್ ತಿಂಗಳು ತಕ್ಕ ಮನಿಗ್ತೀವಿ ಸರ್ ನಾವು. ಇಲ್ಲ ಸರ್, ವರ್ಷ ಇಡೀ ಇರಲ್ಲ ಸರ್. ಅದೊಂದು 6 ತಿಂಗಳಿದ್ರೆ ಇದು 6 ತಿಂಗಳು, ಅದು 6 ತಿಂಗಳು. ಬೇಸಿಗೆ ಹೆಂಗಿರುತ್ತೆ ಸರ್, ನಾವು ಬೇಸಿಗೆ ಮಳೆಗಾಲ ಆ ಥರ ಇದನ್ನು ಕೂಡ ನಾವು ಬೇಸಿಗೆಗೆಲ್ಲ ಮಂದೆ ಮಂತೀವಿ ಸರ್. ಮಳೆಗಾಲದಾಗೆಲ್ಲ ನಾವು ಒಂದು ಹತ್ರ ಅಟ್ಟೆ ಹಾಕ್ತೀವಿ ಸರ್ ನಾವೆಲ್ಲರೂ. ನೀವ್ಯಾವತ್ತು ನಿಮ್ಮ ಕುರಿನ ತೋಳ ಎತ್ಕೊಂಡು ಹೋಗೋದು ನೋಡಿದ್ದೀರಾ ಮುಂದೆನೆ? ಹ್ಞೂ ಸರ್, ನೋಡಿದ್ದೀವಿ ಸರ್. ಯಾವ ರೀತಿ ಬಂದದು? ಅದು ಸರ್, ಅದು ಒಂದು ಹಾಕ್ಯಂಡು ಬರ್ತದೆ ಸರ್. ಅದು ಹೊಟ್ಟೆ ತೆಳ್ಳಕ್ಕಂತ ನಿಧಾನಕ್ಕೆ ಬರುತ್ತೆ ಸರ್. ಅದು ಹಿಂಗೆ ಬರಲ್ಲ ಸರ್, ಅದು ಕ್ಲೀನಾಗಿ ಹಂಗೆ ಬಚ್ಚಿಟ್ಕೊಂಡು ಬರುತ್ತೆ ಸರ್. ಅದು ಒಂದು ಗಿಡದ ಸಂದೆಯಲ್ಲಿ ಬಂದು ತಗೊಂಡೋಗುತ್ತೆ ಸರ್. ಅದು ಹೊತ್ಕೊಂಡು ಓಡೋಗುತ್ತೆ ಸರ್. ತಿರ್ಗಿ ನಾವು ಹೋಗಿ ಬಿಡಿಸ್ಕೊಂಬಂದಿವಿ ಸರ್. ಅದು ಸರ್ ಹಂಗೆ ಎತ್ತಿಗೆ ಹೆಗಲ ಮೇಲೆ ಹಿಂಗೆ ಹೊತ್ಕೊಂಡು ಇದ್ರ ಮೇಲೆ ಹಂಗಪ್ಪ ಹೊತ್ಕೊಂಡು ಹೋಗ್ಬಿಡುತ್ತೆ ಸರ್. ಅದು ಹೆಗಲ ಮೇಲೆ ಅದು ದೊಡ್ಡದಿರೋದಿಲ್ಲಲ್ಲ? ಸಣ್ಣ ಮರಿ ತಗೊಂಡೋಗುತ್ತೆ ಸರ್. ಅದು ಅದಕ್ಕೆ ಬೇಕಾದಂತ ತಗೊಂಡೋಗುತ್ತೆ ಸರ್. ದೊಡ್ಡ ತಗೊಂಡೋದ್ರೆ ಅದು ಕೈಲಿ ಎತ್ಕೊಂಡೋಗೋದಾಗಲ್ಲ. ಸಣ್ಣ ತಗೊಂಡೋಗುತ್ತೆ ಸರ್. ಅದು ಕತ್ತಿಗೆ ಸರ್, ಇನ್ನು ಎಲ್ಲಿ ಬಾಯಕಲ್ಲ, ಕತ್ತಿಗೆ ಬಾಯಕತ್ತದು. ಚಿರತೆ ಅಷ್ಟೇ ನಮ್ಗೆ ಗೊತ್ತಾಗಲ್ಲ ಸರ್. ನಾಯಿಗಳು ಕಂಡಿಡಿತಾವೆ ಸರ್, ಅದ್ರ ಸ್ಮೆಲ್ ನೋಡಿ ಚಿರತೆ ಬಂದದಂತ ಗೊತ್ತಾಗುತ್ತೆ ಸರ್. ನಿಮ್ಮ ಪ್ರಕಾರ ಕಾಡಲ್ಲಿ ಮೇಕೆ ಕಾಯುವುದು ಭಾರಿ ಕಷ್ಟ ಅಂತೀರಾ? ಕಷ್ಟ ಸರ್, ಭಾಳ ಕಷ್ಟ ಆಗುತ್ತೆ ಸರ್. ಹಾವುಗಳನ್ನ? ಹಾವುಗಳ ಸುಮಾರು ಜಗ್ಗಿ ನೋಡಿದೀವಿ ಸರ್. ಟೈಮ್ ನಾವು ಕಾಣ್ತಾ ಇರ್ತವೆ ಸರ್. ಅದ್ರ ಪಾಡಿಗೆ ಅದು ಹೋಗ್ತಿರ್ತೆ, ನಮ್ಮ ಪಾಡಿಗೆ ನಾವು ಬರ್ತಿರ್ತೀವಿ. ನಾವು ತಡೋಕೆ ಹೋಗಲ್ಲ ಅದನ್ನು. ಹಾವುಗಳು, ಚಿರತೆ ಆಗಲಿ ಯಾವುದೇ ಪ್ರಾಣಿಗಳು ಅಲ್ಲಿ ಕಂಡ್ರೆ ನಾವು ಸೈಡ್ ಬಿದ್ದು ಬರ್ತೀವಿ ಸರ್. ನಾವು ವನ್ಯಜೀವಿಗಳು ಯಾವನೇ ಕಾಡಲಿ ನಾವು ಅದ್ರ ತಂಟಿಗೆ ಹೋಗಲ್ಲ ಸರ್. ನಾವು ನಮ್ಮ ಪಾಡಿಗೆ ನಾವು ಕುರಿ ಕಾಯ್ತಿರ್ತೀವಿ ಸರ್ ನಾವು. ಈಗ ನಿಮ್ಮ ಹತ್ರ ಒಂದು ಬುತ್ತಿ ಡಬ್ಬ ಇದೆ ಆ ಸೈಡು, ಏನಿದೆ ಅದರಲ್ಲಿ? ಸರ್ ಮುದ್ದೆ, ರೈಸ್ ಐತೆ ಸರ್. ಸೊ ನೀವು ಕುರಿ ಮಾರುವತ್ತಿಗೆ ನಿಮ್ಗೆ ಬೇಜಾರಾಗೋದಿಲ್ವಾ? ಕುರಿ ಕೊಡ್ತಾ ಇದ್ದೇವೆ ಹಾಗೆ ಹೇಗೆ ಅಂತೇಳಿ? ಆಗುತ್ತೆ ಸರ್, ಜೀವನ ನಡೆಯಲ್ಲ ಸರ್. ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಸಾಕಿದ ಕುರಿ ಕೊಡ್ಬೇಕಂದ್ರೆ ನಮ್ಗೆ ಬೇಜಾರಾಗುತ್ತೆ ಸರ್. ಆದ್ರೆ ನಮ್ಮ ಜೀವನ ನಡಿಬೇಕಲ್ಲ ಸರ್, ನಾವು ಕೊಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಸಾಕಿರ್ತೀವಿ ಸರ್ ನಾವು ಕುರಿಗಳನ್ನ. ನಿಮಗೆ ಯಾವತ್ತಾದ್ರೂ ಕುರಿಗಳಲ್ಲಿ ಪೂಜೆ ಮಾಡೋದು, ಕುರಿಗಳ ಬಗ್ಗೆ ಆಡಿಗೆ ಪೂಜೆ ಮಾಡೋದು, ಈ ರೀತಿ ಪದ್ಧತಿಗಳಿದಾವ ನಿಮ್ಮಲ್ಲಿ? ಇದಾವೆ ಸರ್. ಉಗಾದಿಗೆ ಬರ್ತದಲ್ಲ ಸರ್, ಹೊಸ ವರ್ಷ ಅಂತಂದು ನಮ್ದು ಏನೈತೆ ಹಿಂದೂಗಳು ನಮ್ಮ ಈಗ ಹಳ್ಳಿ ಸೈಡ್ನಾಗೆಲ್ಲ ನಾವು ವರ್ಷಕ್ಕೊಂದ್ಸರಿ ಮಾಡ್ತೀವಿ ಸರ್. ನಾವು ಉಗಾದಿಗೆ ಅವತ್ತಿನ ದಿನ ನಾವು ಕಾಯಿ ಹೊಡೆದು ಪೂಜೆ ಮಾಡ್ತೀವಿ ಸರ್ ನಾವು ಅವಕ್ಕೆಲ್ಲ. ಇಷ್ಟು ವರ್ಷದಲ್ಲಿ ಏನಾದರೂ ಒಂದು ವಿಶೇಷ ನಡೆದಿದ್ದು ನೋಡಿದ್ರೆ?
ಅವು ಕಂಡು ಅಂತಂದು ನಾವು ಬಿಡೋಕ್ಕಾಗಲ್ಲ ಸರ್ ಕುರಿ ಕಾಯಕ್ಕೆ ಬಿಡೋದಾಗ. ಕರಡಿ ಯಾವತ್ತು ಕುರಿ ಮೇಲೆ ದಾಳಿ ಮಾಡೋದಿಲ್ಲಲ್ಲ? ಮಾಡಲ್ಲ ಸರ್, ದಾಳಿ ಮಾಡಲ್ಲ. ಚಿರತೆ ಒಂದ ಸರ್ ಮಾಡೋದು, ಚಿರತೆ ತೋಳ ಅವೆರಡು ದಾಳಿ ಮಾಡ್ತಾವೆ ಸರ್. ಕರಡಿ ಮನುಷ್ಯರ ಮೇಲೆ ಬರ್ತಾವೆ ಸರ್. ಅವ್ನು ನೋಡಿದ್ರು ಕೂಡ ದೂರಲ್ಲಿ ಕಾಣ್ತಿರ್ತಾರೆ, ನಾವು ಸೈಡಿಗೆ ಬಂದ್ಬಿಡ್ತೀವಿ ಸರ್. ಕರಡಿ ಐತಿ, ನಾವು ಹೋಗೋದು ಬೇಡ ಅಲ್ಲಿ ಅಂತ. ಆ ರಾತ್ರಿ ಕುರಿ ಕಾಯ್ತಾವ್ರಿ ನಮ್ಮನ್ನ ಕುರಿನ ಉಂಡು ಮಕ್ಕಂತ. ಇನ್ನು ರಾತ್ರಿ ಡ್ಯೂಟಿ ಅವ್ರು, ನೈಟ್ ಡ್ಯೂಟಿ ಅವು. ಇಟ್ಟದ್ನ ಮಾತ್ರ ನಮ್ಮದು. 400 ಅಕ್ಕವ್ರಿ ಬುತ್ತಿ. ನೀವೇ ಅಡುಗೆ ಮಾಡ್ತೀರಾ ಹೇಗೆ? ಎಲ್ಲಿ? ಕುರಿಯಾಗ ಅಲ್ಲಿ ಐತ್ರಿ ತರ್ಬೋದು ಮಂದಿ. ತರ್ಬೋವಲ್ಲ ಅಲ್ಲಿ ಐತೆ ಆ ಕಡೆ. ಎಷ್ಟು ಹೊಲ ಇದಾವೆ? ಒಂದ ಹೊಲ ಅದು, ಬೇರೆ ಹೊಲ ತರ್ತೀವಿ ನಾವು. ಎಷ್ಟು ಕೊಡ್ತಾರೆ ಅವರು? 500 ಕೊಡ್ತಾರೆ. ಇದರಲ್ಲಿ ಆಡು ಎಷ್ಟಿದೆ, ಕುರಿ ಎಷ್ಟಿದಾವೆ? ಆಡ ಒಂದು 50 ಹಾಕವ್ರಿ, ಒಂದು 350 ಕುರಿ ಹಾಕವ್ರಿ. ಈಗ ನಿಮ್ದೇ ಕುರಿ ಅಂತ ಹೇಗೆ ಗೊತ್ತಾಗುತ್ತೆ ಮಾರ್ಕ್ ಇದರಲ್ಲಿ? ಆಡು ನಿಮ್ದೇ ಅಂತೇಳಿ ಕಿವಿ ಕೊಯ್ದಿರ್ತಾವ್ರಿ, ಇಲ್ಲಿ ಕೊಯ್ದಾವ. ಇದು ನಮಗೆ ಗುರ್ತ್ರಿ. ಇವು ಇದು ಒಬ್ಬರದ್ರಿ, ಇನ್ನೊಬ್ಬರದ್ದು ಇದು ಇಲ್ಲಿ ಐತೆ ನೋಡ್ರಿ. ಈ ಕಿವಿ ಇದು ಒಬ್ಬರದು. ಈ ಕಡೆ ಕಿವಿ ಕೊಯ್ದೇವ ಅಲ್ಲಿ. ಅದು ಗೂಳಿ ರೀ, ಅದು ಗೂಳಿ. ಅದು ಇದು ಗೂಳಿ ರೀ. ಇದು ಮುರ್ಲ ರೀ. ಹಂಗ ಮುರ್ಲ ಅದು. ಇಲ್ಲ ಬಿಡ್ರಿ ಅಂತ ಇಲ್ಲಿ ಐತೆ ನೋಡ್ರಿ. ಅದ ಬಾದರ್ಗಂಡ್ ನೋಡ್ರಿ, ಅದ ಬಾದರ್ಗಂಡ್. ನಮ್ಮ ಹೆಸರು ರಾಮಜ್ ಅಂತ ಹೇಳ್ರಿ. ಅವ ಟ್ಯಾಗರಿಗೆ ಒಂದು ಇಟ್ರ ಅದು ಗೂಳಿ ಮಚ್ಚ ಮುರ್ಲ. ಆಡಿ ಕಿರ್ಕಾಕಿದ್ರಲ್ರಿ ಅದ. ಈ ಕುರಿ ಕಾಡಿದ್ವಲ್ರಿ, ಪ್ಯಾಂಟ್ ಇಬ್ರು ಕುರಿ ಹೋದಲ್ ಮುಂದೆ ನಾವು ಹೋಗಕ್ಕೆ ಟೈಮ್ ಆದ ನಮಗೆ. ಪ್ಯಾಂಟ್ ಕಂಡ್ರೆ ಬೈತ, ಲುಂಗಿನೇ ಇರ್ಬೇಕು ಅದಕ್ಕೆ. ನಾವು ಇದ್ರಾಗ ಇರ್ತಾವಲ್ರಿ. ಬಸವರಾಜ್ ರೀ. ನನ್ನ ಹೆಸರು ಬಸವರಾಜ್ ರೀ. ಚರ್ಚ್ ದಾಳಿ ಮಾಡಿದ್ರಿ. ಮಳೆಗಾಲದಾಗ ಅಡಿಗೆ ಹೋಗ್ತೀವಲ್ಲ ಗುಡ್ಕ, ಆ ಟೈಮಾಗ ನಾಯಿ ಓದತ್ರಿ ಒಂದು. ಇವಾಗ ಸುಮ್ಮನೆ ಹೋಗ್ತಾವ್ರ, ಅದು ಕಣಿಗೆ ಕಾಣಲ್ಲ. ಅದು ಹಿಡ್ಕೊಂಡು ಹೋಯ್ತಂದ್ರೆ ಒಳಗಿಂದ ಹುಡ್ಕ್ಯಾಡೋದು ನಾವು ಕುರಿಯಾಗ. ಸಿಕ್ಕ್ರೆ ನಮ್ಮದ, ಸಿಗ್ಲಿದ್ರೆ ಅದ್ರದ ಅದು.